ಅದೇ ಮಂಗಳೂರು ಅವಳು ಬರ್ತಾಳಲ್ಲ, ಅವಳ ಥರ ಮಾತಾಡ್ಲಾ? ಅದೇ ಎಂತ ಗೊತ್ತುಂಟಾ, ನಾವು ಹೊಟ್ಟಿದ್ದೀವಿ ಮಗ. ನಾವು ಹಿಂದೆ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ವನಿತಾ ಶೇಖರ್ ಯೂಟ್ಯೂಬ್ ಚಾನೆಲ್. ನೋಡಿದ್ರಲ್ಲ, ನನ್ನ ತಂಗಿದಿರು ಆಲ್ರೆಡಿ ನಿಮ್ಮನ್ನು ವೆಲ್ಕಮ್ ಮಾಡಿದ್ದಾರೆ. ಹೌದು, ನಾವು ಹೋಗ್ತಾ ಇದ್ದೀವಿ RR ನಗರಕ್ಕೆ. ಅದಕ್ಕೆ ಪಟ ಅಂತ ಮಾಡೋಣ. ಇದು ಅಕ್ಟೋಬರ್ 7th ನಮ್ಮಮ್ಮನ ಬರ್ಡೇ ಇತ್ತು. ಸೊ ಅದಕ್ಕೋಸ್ಕರ ಸುಮಾರು ದಿವಸ ಪ್ಲ್ಯಾನ್ ಮಾಡ್ತಾಯಿದ್ವಿ RR ನಗರ್ ಹೋಗೋಣ ಅಂತ ಹೇಳಿ. ಬಟ್ ಅದು ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಎನಿವೇಸ್ ಇಟ್ಸ್ ಅ ರೈಟ್ ಟೈಮ್. ಮುಂದೆ ಬರ್ಡೇನೂ ಇದೆ, ನಾವು ಆಚೆ ಕಡೆ ಹೋದಂಗೂ ಆಗುತ್ತೆ, ದೇವಸ್ಥಾನ ನೋಡ್ದಂಗೂ ಆಗುತ್ತೆ ಅಂತ ಹೇಳಿ RR ನಗರ್ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಫಸ್ಟ್ RR ನಗರ್ ಇಸ್ ಫೇಮಸ್ ಫಾರ್ RR ನಗರ್, ರಾಜರಾಜೇಶ್ವರಿ ನಗರ ದೇವಸ್ಥಾನಕ್ಕೆ. ಸೊ ಅದನ್ನೇ ಡಿಸೈಡ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದು. ನಾವು ಚೂಸ್ ಮಾಡ್ಕೊಂಡಿದ್ದು ಮೆಟ್ರೋ. ಸೊ ನಮಗೆ ರಾಜಾಜಿನಗರ್ ಮೆಟ್ರೋ ಸ್ವಲ್ಪ ಹತ್ರ ಆಗೋದ್ರಿಂದ ನಾವು ರಾಜಾಜಿನಗರ್ನ ಚೂಸ್ ಮಾಡ್ಕೊಂಡ್ವಿ. ಸೊ ನಾವು ಫಾರ್ ದ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಹೋಗಿದ್ದು. ನಮ್ಮಮ್ಮ ಆಲ್ರೆಡಿ ಅವಾಗೆಲ್ಲ ಹೋಗಿದ್ದಾರೆ, ಬಟ್ ತುಂಬಾ ಚೇಂಜ್ ಮಾಡಿದ್ದಾರೆ ಆ್ಯಂಡ್ ತುಂಬ ಡೆವಲಪ್ ಕೂಡ ಆಗಿದೆ. ನಿಮಗೆ ಗೊತ್ತು RR ನಗರ್ ಯಾವ ರೀತಿ ಡೆವಲಪ್ ಆಗಿದೆ ಅಂತ ಇವತ್ತು. ಸೊ ಅದೇ ರೀತಿ ತುಂಬ ಡೆವಲಪ್ ಆಗಿದೆ, ಚೆನ್ನಾಗಾಗಿದೆ. ಆ್ಯಂಡ್ ಯಾವುದೇ ರೀತಿ ಫೋಟೋ ತೆಗಿಯೋಕ್ಕೆ ಬಿಡಲ್ಲ, ಆಮೇಲೆ ಅಲ್ಲೆಲ್ಲ ದೀಪ ಅಂಟ್ಸೋಕ್ಕೆ ಬಿಡಲ್ಲ. ತುಂಬ ರಿಸ್ಟ್ರಿಕ್ಷನ್ಸ್ ಮಾಡಿದ್ದಾರೆ ಅವರಂತೂ. ಆ್ಯಂಡ್ ಇಲ್ಲಿ ನಾವು ಬೆಲ್ಲದ ದೀಪ ತೊಗೊಂಡ್ವಿ, ಅಲ್ಲೇ ಪರ್ಚೇಸ್ ಮಾಡ್ಕೊಂಡ್ವಿ ಹಚ್ಚೋಣ ಅಂತ ಹೇಳಿಬಿಟ್ಟು. ಸೊ ಅದನ್ನು ಹಚ್ಚೋಕ್ಕೆ ಆಚೆ ಕಡೆಯಿಂದ ಹೋಗಿ ಬರಬೇಕು. ಒಂದ್ಸಲ ಒಳಗಡೆ ಬಂದಮೇಲೆ ಆಚೆ ಕಡೆ ಸುತ್ತಾಕೊಂಡು ಹೋಗಬೇಕು ಆ ರೀತಿ. ಸೊ ನಾವು ಅಲ್ಲೇ ಹಂಗೆ ಹಿಂಗೆ ಜುಗಾಡು ಮಾಡಿ ಅಲ್ಲೇ ಹಂಗೆ ಒಂದು ದೀಪ ಅಂಟಿಸಿದ್ವಿ. ಇದೆ ಬೆಲ್ಲದ ದೀಪ ಮತ್ತು ಮಣ್ಣಿಂದು ದೀಪ ನಿಮ್ಗೆ ಅಲ್ಲೇ ಸಿಗುತ್ತೆ. ನಾವು 50 ರೂಪಾಯಿನ ಕೊಟ್ವಿ. ಸೊ ಅಲ್ಲೇ ನೀವು ಆಚೆ ಕಡೆನೇ ಬರ್ತಿದ್ದಂಗೆ ಎಂಟ್ರೆನ್ಸಲ್ಲೇ ನಿಮಗೆ ಈ ದೀಪ ಸಿಗುತ್ತೆ. ನೀವು ಬೇಕಾದ್ರೆ ಪರ್ಚೇಸ್ ಮಾಡಿ ಹಚ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಅಂತೂ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಸೀರಿಯಲ್ ಬರುತ್ತೆ, ಇತ್ತೀಚೆಗೆ ನೀವು ನೋಡಿರ್ಬೋದು ಅನಿಸುತ್ತೆ, ಅಣ್ಣಯ್ಯ ಅಂತ ಒಂದು ಸೀರಿಯಲ್ ಬರುತ್ತೆ. ಅದರೊಳಗಡೆ ಮಾರಿಗುಡಿ ಅಂತ ಹೇಳ್ತಾರೆ, ಅದೇ ಥರ ಎಕ್ಸಾಕ್ಟಾಗೆ ಅದೇ ಸೇಮ್ ಫೀಚರ್ಸೇ ಇದೆ RR ನಗರ್ ದೇವಸ್ಥಾನಕ್ಕೆ. ಅದೇ ಇದನ್ನು ಮ್ಯಾಚ್ ಮಾಡಿದ್ದಾರೆ ಏನೋ ನಂಗೆ ಐಡಿಯಾ ಇಲ್ಲ, ಬಟ್ ನನಗಂತೂ ನೋಡಿದಾಗ ನಮ್ಗೆ ಅದೇ ಅನಿಸಿದ್ದು, ಅದೇ ಥರ ದೇವಸ್ಥಾನ ಇದೆ ಅಂತಲೇ ನಮ್ಗೆ ಅನ್ಸೋದು ಆ್ಯಕ್ಚುಲಿ. ಸೊ ನಾವು ಅದು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗ್ಬೇಕಂತ ಅಂದ್ಕೊಂಡಿದ್ದು ಶಣ್ಗಿರಿ ಅಂತ ಹೇಳಿ ಸುಬ್ರಹ್ಮಣ್ಯಂದು ಒಂದು ದೇವಸ್ಥಾನ ಬರುತ್ತೆ. ಸೊ ಅದು ಕೂಡ RR ನಗರಲ್ಲಿ ಇತ್ತೀಚೆಗೆ ಟ್ರೆಂಡಿಂಗ್ ಇದೆ. ಸೊ ಅದಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದಕ್ಕಿಂತ ಮುಂಚೆ RR ನಗರಿಂದ ಅದು ಸ್ವಲ್ಪ ಡಿಸ್ಟೆನ್ಸ್ ಆಗುತ್ತೆ, ಬಟ್ ಬಸ್ ಫೆಸಿಲಿಟಿ ಇದೆ. ನಾವು ಅಲ್ಲಿಂದ ಬಸ್ನ ಚೂಸ್ ಮಾಡ್ಕೊಂಡ್ವಿ. ಸೊ ಹೋಗೋ ಟೈಮಲ್ಲಿ ಇಂಡಿಯನ್ ಸ್ವೀಟ್ ಹೌಸ್ ನಾವು ಹೋಗಿರಲಿಲ್ಲ ಈ ಒಂದು ಇದಕ್ಕೆ. ಸೊ ಎನಿವೇಸ್ ಹೋಗೋ ಟೈಮಲ್ಲಿ ಹಿಂಗರು ಏನೋ ಸ್ವೀಟ್ ತೊಗೊಂಡು ತಿನ್ಬಿಟ್ಟು ಹೋಗೋಣ ಅಂತ ಹೇಳಿ ಅಂತ ಅಂದ್ಕೊಂಡ್ವಿ. ಬಟ್ ಎಲ್ಲ ಸ್ವೀಟು ದಸರಾ ಬೇರೆ ಮುಗ್ದಿತ್ತಲ್ಲ, ಸೊ ಯಾವುದು ಹೇಳ್ಕೊಳ್ಳೋಷ್ಟು ಸ್ವೀಟೇನೇ ಅಂತ ಏನೂ ಚೆನ್ನಾಗಿರಲಿಲ್ಲ. ಅದು ಯಾವುದೋ ರಬ್ಡಿ ಅಂತ ಹೇಳಿ ತೊಗೊಂಡ್ವಿ, ಅದು ಓಕೆ ಆಗಿತ್ತು. ಯಾವುದೂ ಹೇಳ್ಕೊಳ್ಳೋಷ್ಟೇನು ಚೆನ್ನಾಗಿರಲಿಲ್ಲ. ಯೂಶ್ವಲಿ ದಸರಾ ದೀಪಾವಳಿ ಟೈಮಲ್ಲಿ ಸ್ವೀಟ್ ಸ್ಟಾಲ್ಗಳೆಲ್ಲ ಮುಂಚೆನೇ ಮಾಡಿಟ್ಬಿಟ್ಟಿರ್ತಾರೆ. ಸೊ ಅದಕ್ಕೇನಷ್ಟು ನನಗೆ ಪರ್ಸನಲಿ ಇಷ್ಟ ಆಗಲಿಲ್ಲ. ಸೊ ಅದು ಮುಗಿಸ್ಕೊಂಡು ನಾವು ದೇವಸ್ಥಾನ ಹೋದ್ವಿ. ಇದನ್ನು ಕೆಳಗಡೆ ಗಣೇಶ ಬರುತ್ತೆ. ಅದೂ ಏನು ಹೇಳ್ತಾರೆ ನನಗೆ ಕನ್ನಡ ಅದು ಗೊತ್ತಿಲ್ಲ, ಒಂದು 5-6 ಮುಖಗಳಿರುತ್ತಲ್ಲ ಆ ಥರ ಗಣೇಶ. ಆ್ಯಂಡ್ ಸುಬ್ರಹ್ಮಣ್ಯಂದು ಸೇಮ್. ಆಮೇಲೆ ಶಿವ, ಪಾರ್ವತಿ, ಸುಬ್ರಹ್ಮಣ್ಯ ಅವ್ರು ಕಂಪ್ಲೀಟ್ ಒಂದು ಫ್ಯಾಮಿಲಿನ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಬಟ್ ವಯಸ್ಸಾದವರು ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅನಿಸ್ತು. ಸ್ಪೆಷಲಿ ಸುಬ್ರಹ್ಮಣ್ಯನ್ ದೇವಸ್ಥಾನ ಅದು ಮೇಲ್ಗಡೆ ಹೋಗಿ ನೋಡೋಕ್ಕೆ ತುಂಬ ಹೈಟ್ ಮಾಡ್ಯಾನೆ, ಹತ್ತಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದೇನೋ. ಬಟ್ ಓವರಾಲ್ ತುಂಬ ಚೆನ್ನಾಗಿದೆ ದೇವಸ್ಥಾನ. ಆರಾಮ್ಸೆ ಹೋಗಿ ವಿಸಿಟ್ ಮಾಡ್ಬೋದು. ಸುಮಾರು ಜನ ಯೂಟ್ಯೂಬರ್ಸ್ ಆಮೇಲೆ ಸುಮಾರು ಜನ ಹೋಗಿದ್ದಾರೆ. ಸೊ ನಮಗೆ ಹೋಗೋಕ್ಕೆ ಆಪರ್ಚುನಿಟಿ ಸಿಕ್ತು. ಆ್ಯಂಡ್ ಸ್ಪೆಷಲಿ ಟ್ಯೂಸ್ಡೇ ತುಂಬ ಚೆನ್ನಾಗಿತ್ತು. ಆರಾಮ್ಸೆ ನೀವು ಹೋಗಿ ಒಂದು ಸಲ ನೋಡ್ಕೊಂಡು ಬರ್ಬೋದು. ತುಂಬ ಚೆನ್ನಾಗಿದೆ. ಫೋಟೋ ಹಿಡಿಬೇಕಾ? ಎಲ್ಲಿ ವಿಡಿಯೋ ಒತ್ತದು? ಎಷ್ಟೊತ್ತರ ಕೂತಿರ್ತೀರಾ ಮಲ್ಗೋವರ್ಗ? ಇಲ್ಲ ಹಾಕೇ ಇಲ್ಲ ನಿಮಿಷ. ಸೊ ಅಲ್ಲಿಂದ ನಾವು ಆನ್ ದ ವೇ ಬರ್ತಾ ಇದು ಯಾವುದೇ ರೀತಿ ಪ್ಲ್ಯಾಂಡ್ ಹೋಟೆಲ್ ಅಲ್ಲ, ಮಸಾಲೆದಾರ್ ಅಂತ ಹೇಳಿ ಇದು ಐ ಥಿಂಕ್ ಜೈನ್ ರೆಸ್ಟೋರೆಂಟ್ ಬರುತ್ತೆ. ಆ್ಯಂಬಿಯನ್ಸ್ ಆ್ಯಂಡ್ ಫುಡ್ ಎವ್ರಿಥಿಂಗ್ ಇಸ್ ರಿಯಲಿ ಗುಡ್. ಇದು ಔಟ್ಲೆಟ್ ಸುಮಾರು
ಇವ್ರದ್ದು ಔಟ್ಲೆಟ್ 2-3 ಕಡೆ ಜಯನಗರದಲ್ಲಿ ಅದೆಲ್ಲ ಇದೆಯಂತೆ. ಸೊ ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ಅದೇ ದೇವಸ್ಥಾನ ಮುಗಿಸ್ಕೊಂಡು ಬರ್ತಾ ಇದ್ದರೆ ಅದೇ ರೋಡಲ್ಲೇ ನಿಮಗೆ ಸಿಗುತ್ತೆ. ಇದು ಹೋಗಿ ಒಂದ್ಸಲ ವಿಸಿಟ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಟೇಸ್ಟ್ ಇಸ್ ಆಲ್ಸೋ ರಿಯಲಿ ಗುಡ್. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಹೈಲಿ ರೆಕಮೆಂಡೆಡ್ ರೆಸ್ಟೋರೆಂಟ್ ಇದಂತೂ. ಆ್ಯಕ್ಚುಲಿ ಆಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಪ್ರೈಸ್ ಇಸ್ ಆಲ್ಸೋ ಓಕೆ, ಮೀಡಿಯಮ್ ಕ್ಲಾಸ್ ಅವ್ರು ಎಂಜಾಯ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾವು ತೊಗೊಂಡಿದ್ದು ಪಂಜಾಬಿ ಥಾಲಿ, ಮಹಾರಾಜ ಬಿರಿಯಾನಿ ಆ್ಯಂಡ್ ಲೋಟಸ್ ಸ್ಟೆಮ್. ನನ್ನ ತಂಗಿದ್ದು ಟ್ರೈ ಮಾಡಬೇಕಂತ ಹೇಳಿದ್ರು, ಸೊ ಲೋಟಸ್ ಸ್ಟೆಮ್ ತೊಗೊಂಡಿದ್ವಿ. ಓವರಾಲ್ ತುಂಬ ಚೆನ್ನಾಯಿತು. ಇದೇ ಮಜೆದಾರ್ ಜೈನ್ ರೆಸ್ಟೋರೆಂಟ್. ಇವತ್ತು ಫ್ರಾನ್ಸ್ ಗೀ ರೋಸ್ಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊದಲೇದಾಗಿ ನಾನು ಫ್ರಾನ್ಸ್ನ ನೀಟಾಗಿ ಒಂದು 3 ಸಲ ತೊಳ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಹಿಂದೆ ಮತ್ತು ಮುಂದೆ ಎರಡೂ ಸೈಡೂ ನಿಮಗೆ ಒಂದು ರೀತಿಯಾದಂಥ ಹಿಂದೆ ಮುಂದೆ ಎರಡೂ ನಿಮ್ಗೆ ಒಂಥರ ಬ್ಲ್ಯಾಕ್ ಕಲರ್ ಮತ್ತು ಡಾರ್ಕ್ ಗ್ರೀನ್ ಕಲರ್ ಥ್ರೆಡ್ ಥರ ಇರುತ್ತೆ. ಸೊ ಅದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು 3 ಸಲ ವಾಶ್ ಮಾಡಿ ಅರಿಶಿನ ಮತ್ತು ಉಪ್ಪು ಹಾಕಿ ಒಂದು 30 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿಡಿ. ಇಲ್ಲಾಂದರೆ 10 ಮಿನಿಟ್ಸ್ ಮಾಡಿದ್ರು ಓಕೆನೇ, ಏನು ಮ್ಯಾರಿನೇಟ್ ಏನು ಅವಶ್ಯಕತೆ ಇಲ್ಲ. ನಾನು ಆಲ್ರೆಡಿ ಒಂದು 2 hours ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಸೊ ಇದು ಇವಾಗ ಸೈಡಲ್ಲಿ ಇಟ್ಕೊಳ್ಳೋಣ. ಸೊ ಇದನ್ನು ಬ್ಯಾಡಿಗೆ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡು ಒಂದು 15 ಸೇರಿ ಒಟ್ಟಿಗೆ ಅದೊಂದು 15 ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಅರ್ಧ ನಿಂಬೆಹಣ್ಣು, 2 ಸ್ಪೂನ್ ಜೀರಿಗೆ, ಆಮೇಲೆ ಮೆಣಸು, ಮೆಂತ್ಯ, ಸಾಸಿವೆ, ಗೋಡಂಬಿ, ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು, ಬೆಲ್ಲ, ಕರಿಬೇವು ಮತ್ತು ಒಂದು ಸ್ವಲ್ಪ 3-4 ಟೇಬಲ್ ಸ್ಪೂನ್ ಧನಿಯಾ ಕಾಳುಗಳು, ಇಷ್ಟು ಬೇಕಾಗುತ್ತೆ. ಸೊ ಇವಾಗ ಪ್ರೋಸೆಸ್ನ ಸ್ಟಾರ್ಟ್ ಮಾಡಿ. ಫಸ್ಟು ಸ್ಟವ್ ಅಂಟಿಸ್ಕೊಂಡು ಒಂದು ಸ್ಟೀಲ್ ಬಾಣಲಿನ ತೊಗೊಳ್ಳಿ. ಸೊ ಫಸ್ಟ್ ನಾನು ಏನೇನು ರೋಸ್ಟ್ ಮಾಡೋಕ್ಕೆ ಐಟಮ್ಸ್ಗಳನ್ನ ಅದು ತೋರಿಸ್ತೀನಿ. ಇದು ಯಾವುದೇ ರೀತಿ ಎಣ್ಣೆ ಏನು ಯೂಸ್ ಮಾಡೋದು ಬೇಡ. ಮೊದಲೇದಾಗಿ 3 ಟೇಬಲ್ ಸ್ಪೂನ್ ಆಫ್ ಧನಿಯಾ, ಕೊತ್ತಂಬರಿ ಬೀಜವನ್ನು ತೊಗೊಂಡು ಚೆನ್ನಾಗಿ ಅದನ್ನು ಒಂದು ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿ. ಆ ಸ್ಮೆಲ್ ಗಮ್ಮಂತ ಇರುತ್ತೆ. ಸೊ ಅದಾದಮೇಲೆ ಮೆಂತ್ಯ, ಜೀರಿಗೆ, ಸಾಸಿವೆ ಎಲ್ಲನೂ ಹಾಕಿ ಅದನ್ನು ಕೂಡ ಚೆನ್ನಾಗಿ ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿ. ಈಗ ಮಿಕ್ಸಿ ಜಾರ್ ತೊಗೊಂಡು ನಾವೇನು ಮೆಣಸಿನ್ಕಾಯಿ ನೆನೆಸಿಟ್ಟಿದ್ವಲ್ಲ, ಸೊ ಆ ಮೆಣಸಿನ್ಕಾಯಿನ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಳ್ಳೋಣ. ನಾನು ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೆ. ಇದನ್ನು ನೆನೆಸಿಡೋ ಕಾರಣ ಏನಂತಂದರೆ ಒಳ್ಳೆ ಕಲರ್ ಬರುತ್ತೆ ಅಂತ ಹೇಳಿ ಗ್ರೇವಿಗೆ. ಸೊ ಅದಕ್ಕೋಸ್ಕರ ನೆನೆಸಿಟ್ಕೊಂಡಿದ್ದೆ. ಸೊ ಇದನ್ನು ನೀಟಾಗಿ ಬ್ಲೆಂಡ್ ಮಾಡೋಣ. ಅದಕ್ಕಿಂತ ಮುಂಚೆ ಬೆಲ್ಲ, ಹುಣಸೆಹಣ್ಣು ಹಾಗೂ ಗೋಡಂಬಿ ಹಾಗೂ ಬೆಳ್ಳುಳ್ಳಿನ ನಾವೇನು ಮಸಾಲೆನ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಸಾಲೆನೂ ಕೂಡ ಇದರೊಳಗಡೆ ಆ್ಯಡ್ ಮಾಡೋಣ. ರುಚಿಗೆ ಮಸಾಲೆ ಎಷ್ಟು ರುಚಿಗೆ ಬೇಕೋ ಅಷ್ಟು ರುಚಿಗೆ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ನಾವೇನು ರೋಸ್ಟ್ ಮಾಡೋ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡು ನೀಟಾಗಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಬ್ಲೆಂಡ್ ಮಾಡಿ. ಸೊ ಈಗ ಅದೇ ಬಾಣಲಿಗೇನೆ ತುಪ್ಪ, ನಾನು ಹೇಳ್ದಂಗೆ ಗೀ ರೋಸ್ಟ್, ಫ್ರಾನ್ಸ್ ಗೀ ರೋಸ್ಟ್ ಆಗಿರೋದನ್ನ ಇಲ್ಲಿ ಯಾವುದೇ ರೀತಿ ಎಣ್ಣೆ ಯೂಸ್ ಮಾಡಲ್ಲ, ಒಂದೇ ಗೀ ಯೂಸ್ ಮಾಡೋದು. ಸೊ 1 ಟೇಬಲ್ ಸ್ಪೂನ್ ಗೀ ಹಾಕ್ಕೊಂಡು ಅದಕ್ಕೆ ನಾವೇನು ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಫ್ರಾನ್ಸ್ ಅದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 1 kg ಫ್ರಾನ್ಸ್ ತೊಗೊಂಡಿದ್ದೀನಿ. ಸೊ ಅದನ್ನು ನೀಟಾಗಿ ರೋಸ್ಟ್ ಮಾಡಿ. ಫ್ರಾನ್ಸಲ್ಲಿ ವಿಪರೀತ ನೀರು ಬಿಡುತ್ತೆ. ಲೈಕ್ ಚಿಕನ್ ಹೇಗೆ ನೀರು ಬಿಡುತ್ತೋ ಫ್ರಾನ್ಸಲ್ಲೂ ಅದೇ ರೀತಿ ನೀರು ಬಿಡುತ್ತೆ. ಆ ಫ್ರಾನ್ಸ್ ಬಿಡೋ ನೀರಲ್ಲೇ ಆ ಫ್ರಾನ್ಸ್ ಕೂಡ ನೀಟಾಗಿ ಬೆಂದ್ಕೊಳ್ಳುತ್ತೆ. ಫ್ರಾನ್ಸ್ ಬೇಯೋಕ್ಕೆ ನಿಮಗೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಜಸ್ಟ್ 15 ಮಿನಿಟ್ಸ್ ಇಸ್ ಮೋರ್ ದೆನ್ ಸಫಿಷಿಯೆಂಟ್. ಅದಾದಮೇಲೆ ಬೆಂದಾದಮೇಲೆ ಬೇಕಾದ್ರೆ ನೀವು ಅದು ಪೂರ ಕ್ರಶ್ ಥರ ಆಗುತ್ತೆ ನೋಡಿ, ಈ ರೀತಿ ಆಗುತ್ತೆ. ಆ್ಯಂಡ್ ಸುಮಾರು ನೀರು ಬಿಡುತ್ತೆ. ಬೇಕಾದ್ರೆ ಒಂದು ಪ್ಲೇಟಲ್ಲಿ ಹಾಕಿ ನೀವು ತೆಗೆದು ನೋಡ್ಬೋದು ಬೆಂದಿದೆಯಾ ಏನು ಅಂತ ಹೇಳಿ. ಸ್ವಲ್ಪ ಫ್ರಾನ್ಸ್ ಫಸ್ಟ್ ಟೈಮ್ ನೀವು ಮಾಡ್ತಾ ಇರೋರಾಗಿದ್ದರೆ ಸ್ವಲ್ಪ ಫ್ರಾನ್ಸ್ ಕ್ರಿಸ್ಪಿ ಇದ್ದೇ ಇರುತ್ತೆ. ಸೊ ತುಂಬ ತೀರ ಚಿಕನ್ ಥರ ಎಲ್ಲ ಬೆಂದೋಗ್ಬಿಡಲ್ಲ, ಫ್ರಾನ್ಸ್ ಸ್ವಲ್ಪ ಕ್ರಿಸ್ಪಿ ಇದ್ದೇ ಇರುತ್ತೆ. ಸೊ ನಿಮಗೆ ಅದು ಲೈಟಾಗಿ ಕಟ್ ಆಗ್ತಿದೆ ಅಂತ ಅಂದರೆ ಫ್ರಾನ್ಸ್ ನಿಮ್ಗೆ ಆಲ್ಮೋಸ್ಟ್ ಬೆಂದಿದೆ ಅಂತಲೇ ಅರ್ಥ. ಸೊ ಅದಾದಮೇಲೆ ಆ ಬಾಣಲಿಗೆ ಏನಿದೆ ಬಾಣಲಿಲಿಂದ ನಾವೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಬರೀ ಫ್ರಾನ್ಸ್ ಮಾತ್ರ ತೆಗೆದಿಟ್ಕೊಳ್ಳಿ. ಆ ನೀರು ಯಾವುದೇ ರೀತಿ ಚೆಲ್ಲಕ್ಕೆ ಹೋಗಬೇಡಿ, ಬಿಕಾಸ್ ನಾವು ಗೀ ಹಾಕಿದ್ದೀವಿ, ಅದು ಮಸಾಲೆ ಎಲ್ಲ ಇರುತ್ತೆ. ಸೊ ನಾವು ಏನು ಮಸಾಲೆ ರುಬ್ಬಿಟ್ಕೊಂಡಿದ್ದೀವಲ್ಲ ಮಿಕ್ಸಿ ಜಾರಲ್ಲಿ ಅದೇ ನೀರಿಗೆ ಈ ಮಸಾಲೆನೆಲ್ಲ ಪೂರ ಟ್ರಾನ್ಸ್ಫರ್ ಮಾಡಿ ಚೆನ್ನಾಗಿ 2-3 ನಿಮಿಷ ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ತಾ ಹೋಗಿ. ಗೀ ಒಟ್ಟಿಗೆ ಈ ಮಸಾಲ ಮತ್ತು ಫ್ರಾನ್ಸ್ ನೀರು ಬಿಟ್ಕೊಂಡು ಅದು ನೀಟಾಗಿ ಇದಕ್ಕೆ ಮಸಾಲೆ ನೀಟಾಗಿ ಕೋಟಿಂಗ್ ಆಗುತ್ತೆ. ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ನೀರು ಬೇಕೋ ಅಷ್ಟು ನೋಡಿಬಿಟ್ಟು ನೀರನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ಈ ಮಸಾಲೆ ಈಗ ಚೆನ್ನಾಗಿ ಒಂದು ಕುದಿಯೋಕ್ಕೆ ಬಿಡಿ. 2-3-4 ನಿಮಿಷ ಆದರೂ ಚೆನ್ನಾಗಿ ಆ ಮಸಾಲ ಕುದೀಲಿ. ನಾವು ಆಲ್ರೆಡಿ ರೋಸ್ಟ್ ಮಾಡಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಅದು ಏನು ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ತನಕ. ಆಮೇಲೆ ಉಪ್ಪು ನಿಮ್ಗೆ ರುಚಿಗೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳಿ, ಟೇಸ್ಟ್ ನೋಡಿ. ಈಗ ಫ್ರಾನ್ಸ್ನ ನಾವೇನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀವೋ ಫ್ರಾನ್ಸ್ನ ನೀಟಾಗಿ
ಈ ಬಾಣಲಿಗೆ ಟ್ರಾನ್ಸ್ಫರ್ ಮಾಡಿ ಮಸಾಲೆ ಒಟ್ಟಿಗೆ ಚೆನ್ನಾಗಿ ಬೇಯಬಿಡಿ. ಇದನ್ನೇ ಬೇಕಾದ್ರೆ ಫ್ರಾನ್ಸ್ನ ಹಾಗೆ ತೆಗೆದು ಒಂದು ಸ್ವಲ್ಪ ಪೆಪ್ಪರು ಹಾಕ್ಕೊಂಡು ತಿಂದರೂ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಮಕ್ಳಿಗೆ ನೀವು ಮಾಡಿಕೊಡ್ತಾ ಇದ್ರೆ ಇದು ಸ್ಪೆಷಲಿ ಫ್ರಾನ್ಸ್ ಆರಾಮ್ಸೆ ತಿಂತಾರೆ. ಯಾವುದೇ ರೀತಿ ಮೂಳೆ ಇರಲ್ಲ, ಬಿಡಿಸ್ಕೊಡ್ಬೇಕು ಅನ್ನೋದಿರಲ್ಲ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ. ಇದನ್ನು ಮಸಾಲೆನ ನೀಟಾಗಿ ಅದು ಫ್ರಾನ್ಸ್ ಒಟ್ಟಿಗೆ ಮಿಕ್ಸ್ ಮಾಡೋಕ್ಕೆ ಬಿಡಿ. ಆಲ್ರೆಡಿ ನಮಗೆ ಫ್ರಾನ್ಸ್ ನೀಟಾಗಿ ಬೆಂದಿರುತ್ತೆ, ಬಟ್ ಆ ಮಸಾಲೆ ಹಿಡಿಯೋಕ್ಕೆ ಸ್ವಲ್ಪ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಟೈಮ್ ತೊಗೊಳತ್ತೆ. ಸೊ ನಿಮ್ಮ ಕನ್ಸಿಸ್ಟೆನ್ಸಿ ಯಾವ ರೀತಿ ನೀರು ಬೇಕೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇದು ಫ್ರಾನ್ಸ್ ಈ ಗೀ ರೋಸ್ಟ್ ನಾನು ಲಾಸ್ಟ್ ಟೈಮ್ ಮಾಡಿದಾಗ ಆ್ಯಕ್ಚುಲಿ ಸ್ವಲ್ಪ ಕಲರ್ ಬಂದಿತ್ತು. ಐ ಡೋಂಟ್ ನೋ ಈ ಸಲ ಆ ಕಲರ್ ಬಂದಿಲ್ಲ ಅಂತ ನಂಗೆ ಐಡಿಯಾ ಇಲ್ಲ, ಬಟ್ ಟೇಸ್ಟ್ ವಾಸ್ ಎಕ್ಸಲೆಂಟ್ ಆಗಿತ್ತು. ಆ್ಯಂಡ್ ಲಾಸ್ಟಲ್ಲಿ ಸ್ವಲ್ಪ ಗಾರ್ನಿಷಿಂಗ್ಗೆ ಕರಿಬೇವು ಹಾಗೂ ಸ್ವಲ್ಪ ಹುಳಿಗೆ ನಿಂಬೆಹಣ್ಣು ಹಾಕ್ಕೊಳ್ಳಿ, ನೋಡ್ಕೊಂಡು ಹಾಕ್ಕೊಳ್ಳಿ, ಬಿಕಾಸ್ ನಾವು ಆಲ್ರೆಡಿ ಹುಣ್ಸೆಹಣ್ಣು ಹಾಕಿದ್ದೀವಿ. ಸೊ ನಾನು ಫ್ರಾನ್ಸ್ ಒಟ್ಟಿಗೆ ನೀರು ದೋಸೆ ಒಟ್ಟಿಗೆ ಎಂಜಾಯ್ ಮಾಡಿದೆ. ರೆಸಿಪಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ. ಸಿ ಯು ಇನ್ ಅಪ್ಕಮಿಂಗ್ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಬ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ವಾಚ್.